ಥ್ಯಾಂಕ್ ಯು ಸೋ ಮಚ್. ಅಂದರೆ ಏನು ಗೊತ್ತಾ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಅಫಿಷಿಯಲಿ ಸಿನಿಮಾ ಪ್ರೊಡಕ್ಷನ್ ಟೀಮಿಂದನೇ ಅನೌನ್ಸ್ ಆಗಲಿ ಅಥವಾ ನಿರ್ದೇಶಕರಾದಂಥ ಲೋಕೇಶ್ ಕನಕರಾಜ್ ಅವ್ರ ಮೂಲಕನೇ ಅಫಿಷಿಯಲಿ ಅನೌನ್ಸ್ ಆಗಲಿ ಅಂತ ಇವ್ರು ರಿವೀಲ್ ಮಾಡ್ತಿಲ್ಲ. ಬಟ್ ಐ ಆಮ್ ಶ್ಯೂರ್ ಇವ್ರು ಆಲ್ರೆಡಿ ಒಂದು ಶೆಡ್ಯೂಲ್ ಮುಗಿಸಿ ಬಂದಿದ್ದಾರೆ. ಎಸ್ ರಚಿತಾ ಅವ್ರೆ, ಇಲ್ಲ ಅದು ನೀವು ಹೇಳಿಲ್ಲ, ಇದು ಬಿಡಿ. ಅವ್ರು ಹೇಳಿದ್ರು ಹೇಳಿಲ್ಲ, ಈಗ ನಾನು ನಿಮ್ಮ ಮುಂದೆ ಕುತ್ಕೊಂಡಿದ್ದೀನಿ ಅಂದಮೇಲೆ ನಾನು ಕನ್ಫರ್ಮ್ ಮಾಡಬೇಕು. ಇಷ್ಟೊತ್ತವರೆಗೂ ನನ್ನ ಕನ್ಫರ್ಮೇಷನ್ ತೊಗೊಂಡಿದ್ದಾರೆ ಅವರು. ಇದು ಒಂದು ವಿಷಯ ಅವ್ರು ಕನ್ಫರ್ಮ್ ಮಾಡೋದಲ್ಲ, ಇದನ್ನು ನೀವು ಎಡಿಟ್ ಮಾಡೋಂಗಿಲ್ಲ, ಇದನ್ನು ಯು ಆರ್ ಟೆಲಿಕಾಸ್ಟಿಂಗ್ ಇಟ್. ನಾನು ಕನ್ಫರ್ಮ್ ಮಾಡ್ತಾನೆ ಇಲ್ಲ. ವಾಟ್ ಡಿಡ್ ಐ ಸೇ? ಲಕ್ಷ್ಮಿ ಐ ಹಿಟ್ ಯು. ಎಸ್, ಕಳೆದ ವರ್ಷ 2024 ಮುಗೀತು, 2025 ಶುರುವಾಯಿತು. ಸೊ 2024ಅಲ್ಲಿ ಒಂದೇ ಒಂದು ಸಿನಿಮಾ ರಿಲೀಸ್ ಆಯಿತು, ಮ್ಯಾಟ್ನಿ ಸಿನಿಮಾ. ಬಟ್ ಈ ವರ್ಷ ಒಂದು 5-6 ಸಿನಿಮಾಗಳಲ್ಲಿ ರಚಿತಾರಾಮ್ ಅವರು ಬ್ಯುಸಿ ಆಗಿದ್ದಾರೆ. ಸೊ ಯಾವೆಲ್ಲ ಸಿನಿಮಾಗಳ ಶೂಟಿಂಗ್ ಆಗ್ತಾ ಇದೆ ಅಂತಕ್ಕಂಥ ಲೈನಪ್ಸಲ್ಲಿರೋದು ಸಂಜು ವೆಡ್ಸ್ ಗೀತಾ January 10th ರಿಲೀಸ್ ಆಗ್ತದೆ. ಆ್ಯಂಡ್ VK 29 ವಿಜಯ್ ಅವರ ಸಿನಿಮಾ, ಜಡೇಶ್ ಅವ್ರ ನಿರ್ದೇಶನ, ಆ ಸಿನಿಮಾ. ಅಯೋಗ್ಯ ನಡೀತಿದೆ. ಇನ್ನೊಂದೆರಡು ಸೈನ್ ಮಾಡಿದ್ದೀವಿ. ಸೊ ಯಾ, ಗೋಯಿಂಗ್ ಆನ್. ಕಲ್ಟ್ ಸಿನಿಮಾ ಬಗ್ಗೆನೂ ಜಾಸ್ತಿ ಕೇಳ್ಪಟ್ವಿ. ಕಲ್ಟ್ ಇಂಪಾರ್ಟೆಂಟ್. ಕಲ್ಟ್ ಸಿನಿಮಾ ಕೂಡ ಎಸ್, ಕಲ್ಟ್ ಕೂಡ ಚೆನ್ನಾಗಿ ನಡೀತಿದೆ. ನಾವು ಒಂದು ಸ್ಕೆಡ್ಯೂಲ್ನ ನಾವು ಮ್ಯಾಂಗ್ಳೂರು ಉಡುಪಿಲಿ ಮುಗಿಸ್ಕೊಂಡು ಬಂದಿರೋದು. ಸಿನಿಮಾ ಚೆನ್ನಾಗಿ ಬರ್ತಿದೆ. ಜಯದ್ ಆ್ಯಂಡ್ ಅನಿಲ್ ಅವರ ನಿರ್ದೇಶನದಲ್ಲಿ. ಅದು ಬೇರೆ ಥರ ಪಾತ್ರ. ನನಗೆ ಇವಾಗ ಮಾಡ್ತಿರುವಂಥ ಸಿನಿಮಾಗಳು ಏನು ಪಾತ್ರ ಇದೆಯಲ್ಲ, ಅದ್ರಿಗಿಂತ ತುಂಬ ವಿಭಿನ್ನವಾಗಿರುವಂಥ ಪಾತ್ರ. ಸೊ ಯಾ, ನೈಸ್. ಸ್ಯಾರಿಗಿರಿ ಏನು ನೋಡಲ್ಲ ನಾವು ಅನಿಸುತ್ತೆ, ಫುಲ್ ಟಾಮ್ ಬಾಯ್ ರೋಲ್ ಅನಿಸುತ್ತೆ. ಇಲ್ಲ, ಎರಡು ಮಿಕ್ಸ್. ಯಾ, ಓಕೆ. ಇನ್ನು ಇಂಪಾರ್ಟೆಂಟ್ 2 ಕ್ವಶನ್ಗಳು ಕೇಳಲೇಬೇಕು ನಾನು. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂತಹ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ನ ರಚಿತಾರಾಮ್ ಅವ್ರು ಹೇಗೆ ತಗೊತಾರೆ ಅಂತ ನಾನು ಸ್ವಲ್ಪ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಡೈರೆಕ್ಟ್ಲಿ ಕೇಳಿದ್ರೆ ನೀವು ಏನು ಅಂದ್ಕೊತೀರೋ ಅಂತ. ಸೊ ಆ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂಥ ಕಾಮೆಂಟ್ಸ್ ಬಗ್ಗೆ ನೀವು ಯಾವ ರೀತಿ ತಗೋತೀರಾ ಅಂತ. ಡೈರೆಕ್ಟಾಗಿ ಕೇಳಿದ್ರೆ ಏನು ಅಂದ್ಕೊಳ್ತಿರೋ ಅಂತ ಅಲ್ಲ, ಡೈರೆಕ್ಟಾಗಿ ಕೇಳಿದ್ರೂ ಏನೂ ಅಂದ್ಕೊಳ್ಳಲ್ಲ. ಯಾಕೆಂದರೆ ಅಲ್ಲಿ ಏನಿದೆ ಅಂತ ಅಂದ್ಕೊಳ್ಳಿ ನಾನು, ನನ್ನ ಉತ್ತರ. ಸೊ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಪ್ರತಿಯೊಬ್ಬ ಪಬ್ಲಿಕ್ ಫಿಗರ್ ಆಗಿರುವಂಥ ವ್ಯಕ್ತಿಗೆ ಇಟ್ ಈಸ್ ಕಾಮನ್, ತುಂಬಾ ಸಹಜವಾಗಿರುವಂಥ ಒಂದು ವಿಷಯ. ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಲೈಫ್. ಸೊ ಹಾಗೆಯೇ ಸಿಮಿಲರ್ಲಿ ನನಗೂ ಬಂದಿರುವಂಥ ಕೆಲವೊಂದು ವಿಚಾರಗಳು ಅಂತೆ ಕಂತೆ ಅಲ್ವಾ, ಅಂತೆ ಕಂತೆಗೆ ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಅಕಸ್ಮಾತ್ ಅಂತೆ ಕಂತೆಗಳಿಗೆ ನಾನೇನಾದರೂ ನಿಜವಾಗ್ಲೂ ನಿಜ ಹೌದು ಅಂತ ಏನಾದರೂ ಇದ್ದರೆ, ನಾನು ಇಷ್ಟು ಬೋಲ್ಡಾಗಿ ಇಷ್ಟು ಕಾನ್ಫಿಡೆಂಟಾಗಿ ನಾನು ಮೈಕ್ ಮುಂದೆ ನಿಮ್ಗಳ ಮುಂದೆ ನಾನು ಮಾತಾಡ್ತಿರ್ಲಿಲ್ಲ. ಬೇಡ ಬಿಡಪ್ಪ, ಯಾಕೆ ಬೇಕು ನನಗಿದು ಅಂತ ಹೇಳ್ತಿದೆ. ಸೊ ತಪ್ಪು ಮಾಡಿದರೆ, ನನಗೆ ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ, ನಾನು ರಚಿತಾರಾಮ್ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ತಪ್ಪು ಒಪ್ಕೊಳ್ತೀನಿ. ಹೌದು, ಎಸ್ ಐ ಡಿಡ್ ಇಟ್. ಖುಷಿ ಅಂತ ಬಂದಾಗ, ಏನೋ ಒಂದು ಸಾಧನೆ ಮಾಡಿದಾಗ ಅದನ್ನು ಅಷ್ಟು ಚೆನ್ನಾಗಿ ಹೆಮ್ಮೆಯಿಂದ ತಗೊಳ್ತೀನಿ ಅಂತ ಅಂದಾಗ, ಯಾಕೆ ತಪ್ಪು ಮಾಡಿದಾಗ ನಾವು ಯಾಕೆ ತೊಗೋಬಾರ್ದು? ಆ ಥರ ನಿಟ್ಟಿನಲ್ಲಿ ನಾನು ತಪ್ಪು ಮಾಡಿಲ್ಲದೆ ಇರಬೇಕಾದ್ರೆ ಎಷ್ಟೊಂದು ವಿಚಾರಗಳಲ್ಲಿ ನಾನು ಯಾಕೆ ಕಿವಿ ಕೊಡಲಿ, ನಾನು ಯಾಕೆ ಅದ್ರ ಬಗ್ಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡಲಿ ಅಂತ ಅಷ್ಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.